ಭೂಮಿಯನ್ನ ಅಗೆಯುವಾಗ ಚಿನ್ನ ಸಿಕ್ಕರೆ ಅದು ಯಾರಿಗೆ ಸೇರುತ್ತೆ, ನಮಗ ಅಥವಾ ಸರ್ಕಾರಕ್ಕ? ಕಾನೂನಿನಲ್ಲಿದೆ ಒಂದು ಸ್ಮಾಲ್ ಟ್ವಿಸ್ಟ್. ಹಳೆ ಮನೆಯಲ್ಲಿ ನಿಧಿ ಸಿಕ್ಕಿದೆ, ಹೊಲದಲ್ಲಿ ಚಿನ್ನ ಸಿಕ್ಕಿದೆ ಅಂತೆಲ್ಲ ನಾವು ಕೇಳಿರ್ತೀವಿ. ಆದ್ರೆ ಸಿಕ್ಕ ಚಿನ್ನ ಯಾರಿಗೆ ಸೇರುತ್ತೆ, ಇದರ ಹಕ್ಕು ಯಾರಿಗಿರುತ್ತೆ, ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅನ್ನುವಂತ ಮಾಹಿತಿ ಈ ವಿಡಿಯೋದಲ್ಲಿ. ಅವರ ಮನೆಯಲ್ಲಿ ನಿಧಿ ಇದೆಯಂತೆ, ಹಳೆ ಮನೆ ಕೆಡುವಾಗ ಚಿನ್ನ ಸಿಕ್ತಂತೆ, ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾದರಂತೆ ಅನ್ನುವಂತ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಕಥೆಗಳು ಹೆಚ್ಚಾಗಿ ಕೇಳಿಬರುತ್ತೆ. ಇದರಲ್ಲಿ ನಿಜ ಎಷ್ಟಿರುತ್ತೋ ಅನ್ನೋದು ಗೊತ್ತಿರೋದಿಲ್ಲ. ಭೂಮಿಯಲ್ಲಿ ನಿಧಿ ಅಥವಾ ಚಿನ್ನ ಸಿಕ್ಕರೆ ಅದು ಸಿಕ್ಕಿದ ವ್ಯಕ್ತಿಗೆ ಸೇರೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅದು ನಿಮ್ಮ ಮನೆಯಲ್ಲೇ ಸಿಕ್ಕರೂ ಕೂಡ ಆ ಚಿನ್ನದ ಮೇಲೆ ನಿಮಗೆ ಯಾವುದೇ ರೀತಿಯಾದ ಹಕ್ಕು ಇರೋದಿಲ್ಲ. ಭಾರತದಲ್ಲಿ ನಿಧಿಗಾಗಿ ಭೂಮಿ ಅಗೆಯೋದು ಕಾನೂನು ಬಾಹಿರ. ಇದಕ್ಕೆ ಸಂಬಂಧಪಟ್ಟ ಹಾಗೆ 1960ರಲ್ಲಿ ಒಂದು ಕಾನೂನನ್ನ ಮಾಡಲಾಗಿದೆ. ಇದರ ಪ್ರಕಾರವಾಗಿ ಭಾರತೀಯ ಪುರಾತತ್ವ ಇಲಾಖೆಗೆ ಅಗೆಯುವಂತಹ ಹಕ್ಕಿರುತ್ತೆ. 1971ರಲ್ಲಿ ರೂಪಿಸಲಾದಂತಹ ಟ್ರೆಷರ್ ಆಕ್ಟ್ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇದು ಕಾನೂನಿನ ಪ್ರಕಾರ ನಿಧಿ ಸಿಕ್ಕಿದ ವ್ಯಕ್ತಿ ಅದರ ಬಗ್ಗೆ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಬೇಕು. ನಂತರ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡೆದು ಸರ್ಕಾರಿ ಖಜಾನೆಗೆ ಜಮಾ ಮಾಡ್ತಾರೆ. ಒಂದು ವೇಳೆ ಆ ವಸ್ತುವಿಗೆ ಪುರಾತತ್ವ ಮಹತ್ವ ಇದ್ರೆ ಅದನ್ನ ಅಧ್ಯಯನಕ್ಕಾಗಿ ಪುರಾತತ್ವ ಇಲಾಖೆಗೆ ಕಳಿಸ್ಕೊಡಲಾಗುತ್ತೆ. ಭೂಮಿಯಲ್ಲಿ ಸಿಕ್ಕಂತಹ ಚಿನ್ನ ಅಥವಾ ಯಾವುದೇ ವಸ್ತು ತನ್ನದೇ ಅಂತ ಹೇಳಿ ಕೋರ್ಟ್ನಲ್ಲಿ ಸಾಬೀತುಪಡಿಸಿದ್ರೆ ಆ ವ್ಯಕ್ತಿಗೆ ಆ ಚಿನ್ನ ಸಿಗುತ್ತೆ. ಒಂದು ವೇಳೆ ಅಗೆಯುವಾಗ ಚಿನ್ನ ಸಿಕ್ಕ ವಿಚಾರವನ್ನ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸದೆ ಇದ್ರೆ ಮ್ಯಾಜಿಸ್ಟ್ರೇಟ್ ಆದೇಶದ ಮೇರೆಗೆ ಅವರನ್ನ ಬಂಧಿಸಲೂಬಹುದು. ನಿಮ್ಮ ಮೇಲೆ ಕೇಸ್ ಕೂಡ ಆಗಬಹುದು. ಇದರ ಪ್ರಕಾರವಾಗಿ 6 ತಿಂಗಳು ನಿಮ್ಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.